ತ್ರಿವರ್ಣ ಸ್ಪೆಷಲ್ ಪ್ರೋಗ್ರಾಮ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಇರಾನ್, ಅಮೆರಿಕ, ಇಸ್ರೇಲ್ ವಾರ್ ಸ್ಟಾರ್ಟ್ ಆಗಿ ಇಲ್ಲಿಗೆ 3.5 ತಿಂಗಳು ಕಳೆದಿದೆ. ಇರಾನ್ಗೂ ಕೂಡ ಫಿಸಿಕಲಿ ತುಂಬಾ ಹೊಡೆತ ಬಿದ್ದಿದೆ. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತುಂಬಾ ಹಾಳಾಗಿದೆ. ಗೌರ್ಮೆಂಟ್ ಬಿಲ್ಡಿಂಗ್ಗಳಾಗಲಿ 10,000 ಕಟ್ಟಡಗಳು ಕೂಡ ಧ್ವಂಸವಾಗಿದ್ದಾವೆ. ಇಲ್ಲಿ ಅಮೆರಿಕ ಮತ್ತೆ ಇಸ್ರೇಲ್ ಸೇರಿ ಇರಾನ್ನಲ್ಲಿ ವಿಧ್ವಂಸನೆ ಸೃಷ್ಟಿ ಮಾಡಿದ್ವು. ಈಗ ಸದ್ಯಕ್ಕೆ ಈ ಯುದ್ಧ ಒಂದು ತಾರಕಕ್ಕೆ ತಲುಪಿದೆ. ಏನಾಯ್ತು, ಯಾರಿಗೆ ಲಾಭ ಆಯ್ತು, ಯಾರಿಗೆ ನಷ್ಟ ಆಯ್ತು? ಈಗೇನು ಇದೇ ತಿಂಗಳ ಜೂನ್ 19ಕ್ಕೆ ಅಗ್ರಿಮೆಂಟ್ ಇದೆ. ಈ ಏನು ಯುದ್ಧದ ಒಪ್ಪಂದದ ಅಗ್ರಿಮೆಂಟ್ ಇದೆ, ಇದಕ್ಕೆ ಇಸ್ರೇಲ್ ಬರುತ್ತಾ? ನಮ್ಮ ದರಿದ್ರಕ್ಕೆ ಪಾಕಿಸ್ತಾನದ ಶಾಬಾಜ್ ಶರೀಫು ಇದರ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಭಾರತ ಇರಬೇಕಿತ್ತು ಆ ಪ್ಲೇಸ್ ಅಲ್ಲಿ. ನಾವು ತೆಗೆದುಕೊಂಡಂತ ನಿರ್ಧಾರಗಳಿಂದ ಈಗ ಅದು ಕೈತಪ್ಪಿ ಪಾಕಿಸ್ತಾನಕ್ಕೆ ಹೋಗಿದೆ. ಏನಾಯ್ತು, ಈ ಯುದ್ಧದಿಂದ ಯಾರಿಗೆ ಲಾಭ ಆಯ್ತು, ಎಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕಳೆದ 3.5 ತಿಂಗಳಿಂದ ಯುದ್ಧ ಒಂದು ತಾರಕಕ್ಕೆ ಏರ್ತಾ ಇತ್ತು. ಅಲ್ಲಿ ನಷ್ಟ, ಇಲ್ಲಿ ನಷ್ಟ ಆಗ್ತಾ ಇತ್ತು. ಫೆಬ್ರವರಿ 29ನೇ ತಾರೀಕು ಇಸ್ರೇಲ್ ಅಮೆರಿಕ ಸೇರಿ ಇರಾನ್ನ ಅಟ್ಯಾಕ್ ಮಾಡುತ್ತೆ. ಅವತ್ತಿನ ದಿನನೇ, ಯಾವತ್ತು ಸ್ಟಾರ್ಟ್ ಮಾಡುತ್ತೋ ಅವತ್ತಿನ ದಿನನೇ ಆಯತುಲ್ಲಾ ಅಲಿ ಖಮೀನಿ ಅವರು, ಸುಪ್ರೀಂ ಲೀಡರ್ ಅನ್ನ ಅವತ್ತೇ ಅವರು ತಮ್ಮ ಮಿಸೈಲ್ಗಳಿಂದ ಹೊಡೆದು ಅವರನ್ನ ಕೊಲೆಗೈತಾರೆ. ಇದರ ಜೊತೆಗೆ ಆ ಏನು ಫ್ಯಾಮಿಲಿ ಎಲ್ಲ ಕೂಡ ಮರಣವಂತರೇ. ಮೊಸ್ತಫಾ ಖಮೀನಿ ಒಬ್ಬರು ಬಿಟ್ಟರು, ಅವ್ರಿಗೇನು ಏಟಾಗಿದೆ ಅಂತ ಹೇಳ್ತಾ ಇದ್ರು. ಅವ್ರೀಗ ರಿಕವರಿ ಆಗುವ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದೆ. ಇದರ ಜೊತೆಗೆ 40 ಅಧಿಕಾರಿಗಳು, ಮೇನ್ ಅಧಿಕಾರಿಗಳು ಕೂಡ ಈ ಅಟ್ಯಾಕ್ ಇಂದ ಮರಣ ಹೊಂದಿದ್ರು ಆ ಟೈಮಲ್ಲಿ. ಇದಾಗಿ ಕರೆಕ್ಟ್ ಒಂದು 15-20 ದಿನಗಳೊಳಗನೆ ಹೊಸ ಸುಪ್ರೀಂ ಲೀಡರ್ ಅನ್ನ IRGC ಅವರು ಘೋಷಣೆ ಮಾಡಿದ್ರು, ಅವರ ಮಗ ಮುಸ್ತಫಾ ಖಮೀನಿ ಅಂತ. ನೋಡಿ, ಅವರು ಎಲ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಒಂದು ವಿಡಿಯೋದಲ್ಲೂ ಇಲ್ಲಿವರೆಗೂ ಕಾಣಿಸ್ಕೊಂಡಿಲ್ಲ. ಏನು ಆಯತುಲ್ಲಾ ಅಲಿ ಖಮೀನಿ ಅವರು ಮರಣ ಹೊಂದಿದ ನಂತರ ಇಲ್ಲಿ 110-115 ದಿನಗಳಾಯ್ತು ಯುದ್ಧ ಸ್ಟಾರ್ಟ್ ಆಗಿ. ಇನ್ನೂ ಕೂಡ ಅವರು ಶವವನ್ನ ಊತಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ಏನು ಶಪಥಗೈದಿದಾರೋ ಗೊತ್ತಿಲ್ಲ. ಅದೇ ರೀತಿ ಏನು ಅವತ್ತಿನ ದಿನ ಅಟ್ಯಾಕ್ ಆಯ್ತು, ಏನೋ ಆರ್ಮಿ ಗ್ರೌಂಡಿಗೆ ಅಂತ ಹೇಳ್ಬಿಟ್ಟು ಇರಾನ್ನ ಒಂದು ಸ್ಕೂಲ್ಗೆ ಹೊಡೆದ್ರು. ಆ ಸ್ಕೂಲಲ್ಲಿ ಹೆಚ್ಚು ಕಮ್ಮಿ 120 ಹೆಣ್ಣು ಮಕ್ಕಳು ಮರಣ ಹೊಂದಿದ್ರು. ಇದನ್ನ ಕೂಡ ಹೋಗಿ ಪ್ರಶ್ನೆ ಮಾಡಿದಾಗ ಟ್ರಂಪ್ ನನಗಿದೆ ಯಾವುದು ಗೊತ್ತಿಲ್ಲ ಅಂತಾನೆ ಹೇಳ್ಬಿಟ್ಟ. ಈ ಯುದ್ಧದಿಂದ ನಷ್ಟ ಆಗಿದ್ದು ಏಷ್ಯಾ ಖಂಡಗಳಿಗೆ, ಅದರಲ್ಲಿ ಭಾರತಕ್ಕೆ ತುಂಬಾ ಹೊಡೆತ ಬಿದ್ದಿದೆ. ಚೀನಾ, ರಷ್ಯಾ ಏನ್ ಮಾಡ್ತು ಅಂದ್ರೆ ಇರಾನ್ಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತು. ನಾವು ನ್ಯೂಟ್ರಲ್ ಆಗಿದ್ವಿ. ಅದೇ ರೀತಿ ನಮ್ಮ ವಿಶಾಖಪಟ್ಟಣಕ್ಕೆ ಇರಾನ್ನ ನೌಕೆ ಬಂದು ಸಮರಾಭ್ಯಾಸ ನಡೆಸ್ತಾ ಇತ್ತು. ಅದು ಏನು ನಮ್ಮ ಅರಬ್ಬಿ ಸಮುದ್ರದ ಭಾಗವಾಗಿ ಯುದ್ಧ ಸ್ಟಾರ್ಟ್ ಆಗಿದ ತಕ್ಷಣ ವಾಪಸ್ ಓಡುವಂತ ಸಮಯದಲ್ಲಿ ಅಮೆರಿಕದ ಸಬ್ಮೆರಿನ್ ಬಂದ್ಬಿಟ್ಟು ಇದಕ್ಕೆ ಹೊಡೆದು ಇದರಲ್ಲಿ 86 ಜನರು ಮರಣ ಹೊಂದಿದ್ರು. ಶ್ರೀಲಂಕಾದವರು ಬಂದು ಇನ್ನು ಉಳಿದವರನ್ನ ಕಾಪಾಡಿದ್ರು. ಅವಾಗ ಕೂಡ ನಮ್ಮ ಭಾರತದ PM ಆಗ್ಲಿ, ಫಾರಿನ್ ಮಿನಿಸ್ಟರ್ ಆಗ್ಲಿ ಖಂಡನೆ ಮಾಡಲಿಲ್ಲ. ಇದರ ಜೊತೆಗೆ ಇನ್ನೊಂದು ನೌಕೆ ಬಂದಿತ್ತು, ಅದನ್ನು ಏನೋ ಮಾತಾಡ್ಬಿಟ್ಟು ಇಲ್ಲಿ ನಮ್ಮ ಕೊಚ್ಚಿಯಲ್ಲಿ ನಿಲ್ಲಿಸ್ಕೊಂಡ್ರು ಕೇರಳದಲ್ಲಿ. ಈ ಏನು ಆಯತುಲ್ಲಾ ಅಲಿ ಖಮೀನಿ ಮರಣದ ನಂತರ ನಾವು ತೆಗೆದುಕೊಂಡ ನಿರ್ಧಾರಗಳು ಫಾರಿನ್ ಮಿನಿಸ್ಟರ್ ಫೇಲ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅವರು ಮರಣ ಹೊಂದಿದ ನಂತರ ಅದನ್ನು ಸಂತಾಪ ಸೂಚಿಸೋಕೆನೆ 10 ದಿನಗಳ ಕಾಲ ಟೈಮ್ ಹೋಯ್ತು. ಅದಕ್ಕಿಂತ ಮೊದಲು ಏನಂತಂದ್ರೆ ಈ ಯುದ್ಧ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಟ್ಟು ಬೆಂಜಮಿನ್ ನೆತನ್ ಜೊತೆ ಇಸ್ರೇಲ್ ಫಾದರ್ಲ್ಯಾಂಡ್, ಇಂಡಿಯಾ ಮದರ್ಲ್ಯಾಂಡ್ ಅಂತ ಬೇರೆ ಹೇಳಿದ್ರು. ಅದಾಗಿ ಇವ್ರು ಏನು ವಿಮಾನವನ್ನು ಹತ್ತಿದ್ರು, ಅವತ್ತಿನ ದಿನನೇ ಈ ಯುದ್ಧ ಸ್ಟಾರ್ಟ್ ಆಯ್ತು. ಇದಾದ ನಂತರ ಏನಾತಂತಂದ್ರೆ ಇರಾನ್ನ IRGC ಇಸ್ಲಾಮಿಕ್ ರೆವಲ್ಯೂಷನ್ ಏನಿತ್ತು, 2 ಲಕ್ಷದ ಟೀಮ್ ಇದು ಸ್ಟ್ರೈಟ್ ಆಫ್ ಹಾರ್ಮುಜನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ದಿನನಿತ್ಯ 100 ಹಡಗುಗಳು ಅಡ್ಡಾಡ್ತಿದ್ವು. ಅದಾದ ನಂತರ ಅವರು ಪರ್ಮಿಷನ್ ಕೊಟ್ಟಂತ ಹಡಗುಗಳು ಮಾತ್ರನೇ ಇಲ್ಲಿ ಏನು ಆಯಿಲ್ ಅನ್ನ, ಪೆಟ್ರೋಲ್ ನ ತುಂಬಿಕೊಂಡು, ಗ್ಯಾಸ್ ಅನ್ನ ತುಂಬಿಕೊಂಡು ಬರುವಂತದ್ದಾಗಿತ್ತು. ಅದಾದ್ಮೇಲೆ 1-2 ಹಡಗುಗಳಿಗೆ ಮಾತ್ರ ಅವರು ಬಿಡ್ತಾ ಇದ್ರು, ವಿತ್ ಟೋಲ್ ಹಾಕೊಂಡು ಬಿಡ್ತಾ ಇದ್ರು. ಒಂದು ಹಡಗನ್ನ ಆ ದಾರಿಯಲ್ಲಿ ಬಿಡೋದಕ್ಕೆ ಟೋಲ್ಗೆ ಹಾಕಿದ್ದು 20 ಲಕ್ಷ. ಆ ಸಮಯದಲ್ಲಿ ಚೀನಾಗೆ ಫ್ರೀ, ಈ ಕಡೆ ಬೇರೆ ಬೇರೆ ದೇಶಗಳಿಗೂ ಫ್ರೀ, ನಮ್ಮ ಭಾರತಕ್ಕೆ ಮಾತ್ರ ಇದು ಫ್ರೀ ಇರಲಿಲ್ಲ. ಮತ್ತೆ ರಷ್ಯಾದ ಕತೆಗೆ ಬರೋದಾದ್ರೆ, ರಷ್ಯಾ ಏನು ಈ ಯುದ್ಧ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮಗೆ ಪೆಟ್ರೋಲ್ ಅನ್ನ ಸಪ್ಲೈ ಮಾಡ್ತಿತ್ತು ಕಮ್ಮಿ ರೇಟಲ್ಲಿ. ಯಾವಾಗ ಅಮೆರಿಕದ ಟ್ರಂಪ್ ನಮ್ಮ ಮೇಲೆ ಸ್ಯಾಂಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನೀವು ರಷ್ಯಾದಿಂದ ಪೆಟ್ರೋಲ್ ಅನ್ನ ಖರೀದಿ ಮಾಡಬಾರ್ದು, ನೀವು ಇಂಡೈರೆಕ್ಟ್ ಆಗಿ
ಉಕ್ರೇನ್ ಯುದ್ಧಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ, ಅವ್ರ ಹತ್ರ ಪೆಟ್ರೋಲ್ ತಗೊಂಡು ಮನಿಯನ್ನ ಕೊಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ 100-200 ಗಟ್ಟಲೆ ಸ್ಯಾಂಕ್ಷನ್ ಅನ್ನ ಮಾಡಿದ್ರು. ಅದಾದ ನಂತರ ನಮ್ಮ ಫಾರಿನ್ ಮಿನಿಸ್ಟರ್ ಫೇಲ್ ಆಯ್ತು ಅಂತ ಹೇಳ್ಬೋದು. ಬೇರೆ ಬೇರೆ ಕಡೆ ಪೆಟ್ರೋಲ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ರಷ್ಯಾ ಕೂಡ ನಮ್ಮನ್ನ ನಂಬಲಿಲ್ಲ. ನಮಗೆ ಮೊದಲಿಂದನೂ ಬೆನ್ನೆಲುಬಾಗಿ ನಿಂತಿದ್ದು ರಷ್ಯಾ. ಅದೇ ರೀತಿ ಅಮೆರಿಕ ಇದರಲ್ಲಿ ಕಳ್ಕೊಂಡಿದ್ದೇನು ಅಂತಂದ್ರೆ ಹಲವು ಯುದ್ಧ ವಿಮಾನಗಳನ್ನ ಕಳ್ಕೊಂಡು, ಫೈಟರ್ ಜೆಟ್ ಗಳನ್ನ ಕಳ್ಕೊಂಡು, ಆಯುಧಗಳನ್ನ ಕಳ್ಕೊಂಡ್ರು, ಡಿಫೆನ್ಸ್ ಸಿಸ್ಟಮ್ ಗಳನ್ನ ಕಳ್ಕೊಂಡ್ರು, 23,000 ಕೋಟಿಯಷ್ಟು ಡಿಫೆನ್ಸ್ ಸಿಸ್ಟಮ್ ಗಳನ್ನ ಕಳ್ಕೊಂಡ್ರು. ಮಿಡಲ್ ಈಸ್ಟ್ ದೇಶಗಳಲ್ಲಿ ಇರ್ತಕ್ಕಂಥ ಡಿಫೆನ್ಸ್ ಸಿಸ್ಟಮ್ಗಳು ಬೈರಾನ್ ಆಗಿರ್ಬೋದು, ದುಬೈ ಆಗಿರ್ಬೋದು, ಈ ಎಲ್ಲಾ ಪ್ಲೇಸ್ಗಳಲ್ಲೂ ಇವ್ರದ್ದು ಒಂದು ಆರ್ಮಿ ಏನು ನೆಲೆ ಇತ್ತು. ಅಲ್ಲೂ ಕೂಡ ಇರಾನ್ ಅಟ್ಯಾಕ್ ಮಾಡಿ ತನ್ನ ಡ್ರೋನ್ಗಳಿಂದ, ಫತಾಹ ಡ್ರೋನ್ಗಳಿಂದ ಅಟ್ಯಾಕ್ ಮಾಡಿ ಅವನ್ನೆಲ್ಲವನ್ನ ಉಡಿಸ್ ಮಾಡ್ತು. ಕಡಿಮೆ ದುಡ್ಡಲ್ಲಿ ಇವರ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂಥ ಡಿಫೆನ್ಸ್ ಸಿಸ್ಟಮ್ ಅನ್ನ ಹಾಳು ಮಾಡ್ತು. ಹತ್ತತ್ರ ಇದರಿಂದ ಅಮೆರಿಕಕ್ಕೆ ಲಾಸೇ ಆಗಿದೆ. ಯಾಕಂದ್ರೆ 12,000 ಕಿಲೋಮೀಟರ್ ಇಂದ ಬಂದು ಇವರು ಇಲ್ಲಿ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬಂತು. ಸ್ಟ್ರೈಟ್ ಆಫ್ ಹಾರ್ಮುಜ್ ಏನಂದ್ರು IRGC ಕಂಟ್ರೋಲ್ ನ ತೆಗೆಯಕ್ ಆಗ್ಲೇ ಇಲ್ಲ. ಅವರು ಅಂಡರ್ ಗ್ರೌಂಡ್ ಅಲ್ಲಿ ಬಾಂಬ್ ಗಳನ್ನ ಇಡಕ್ ಸ್ಟಾರ್ಟ್ ಮಾಡಿದ್ರು. ಬೇರೆ ಯಾವುದೇ ಹಡಗುಗಳನ್ನ ಬಿಡ್ಲಿಕ್ಕೆ ಅವ್ರು ರೆಡಿ ಇರಲಿಲ್ಲ. 33 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇತ್ತು. ಅದರಲ್ಲಿ 5 ಕಿಲೋಮೀಟರ್ ಮಾತ್ರ, ಅಷ್ಟರೊಳಗೆ ಮಾತ್ರ ಹಡಗುಗಳು ಪಾಸ್ ಆಗುವಂತೆ ಮಾಡ್ಕೊಂಡಿದ್ರು. ಅದಾದ್ಮೇಲೆ ಇಲ್ಲ ನಾನು IRGC ಕಂಟ್ರೋಲ್ ಮಾಡ್ತೀನಿ ಅಂತ ಅಮೆರಿಕ ಇನ್ನೊಂದು ಲೇಯರ್ ಅನ್ನ ಹಾಕೊಂಡು ಕುತ್ಕೊಳ್ತು. ಇದಕ್ಕೆ ಇನ್ಕಮ್ ಬರ್ತಿದ್ದೆ ಪೆಟ್ರೋಲಿಯಂ, ಡೀಸೆಲ್ ಇಂದ, ಅದನ್ನ ನಾನು ಕಂಟ್ರೋಲ್ ಮಾಡ್ತೀನಿ. ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಇರಾನ್ ಬಿಡ್ತಾ ಇರ್ಲಿಲ್ಲ, ಇರಾನ್ ಮಿತ್ರ ರಾಷ್ಟ್ರಗಳಿಗೆ ಅಮೆರಿಕ ಬಿಡ್ತಾ ಇರಲಿಲ್ಲ. ಈ ತರ ಆಗ್ಬಿಟ್ಟೆ ಇಲ್ಲಿ ಪೆಟ್ರೋಲಿಯಂ ಡೀಸೆಲ್ ದ ದೇಶಾದ್ಯಂತ ವೇರಿಯೇಷನ್ ಕಂಡಿತ್ತು. ಯಾಕಂದ್ರೆ ಅಮೆರಿಕಕ್ಕೆ ಇದರಿಂದ ಏನು ಹೊಡ್ತಾ ಬೀಳ್ತಿರ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ವೆನಿಜುಲಾದಿಂದ ಪೆಟ್ರೋಲ್ ಸಿಗ್ತಾ ಇತ್ತು. ಹಾಗೆ ಫುಲ್ ವೆನಿಜುಲಾ ಕಂಟ್ರೋಲ್ ಅಲ್ಲಿ ಹೋಗ್ಬಿಟ್ಟಿತ್ತು. ಇಲ್ಲಿ ಅಲ್ಲಿ ವೆನಿಜುಲಲ್ಲಿ PM ಆಗಿರ್ತಕ್ಕಂಥದ್ದು ಅಮೆರಿಕದ ಹೇಳಿರ್ತಕ್ಕಂಥ ವ್ಯಕ್ತಿನೇ, ಒಂದು ಮಹಿಳೆ ಅಲ್ಲಿ PM ಆಗಿದ್ದಾರೆ. ಅವ್ರಿಗೇನು ತೊಂದರೆ ಇಲ್ಲ. ನಮ್ಮ ಏಷ್ಯಾ ಖಂಡಗಳಿಗೆ ಇದರಿಂದ ತೊಂದರೆ ಸ್ಟಾರ್ಟ್ ಆಗಿದ್ದು. ಒಟ್ಟಿನಲ್ಲಿ ಇಲ್ಲಿ ಲಾಸ್ ಆಗಿದ್ದು ಅಮೆರಿಕಾಗೆ ಹಲವು ಜೆಟ್ಗಳು, ಸಾವಿರಾರು ಕೋಟಿ ವಿಮಾನಗಳು, ಪೆಟ್ರೋಲ್ ತುಂಬುವಂತ ವಿಮಾನಗಳು, ಆಯುಧಗಳು, ಐರನ್ ಡೂಮ್. ಇಸ್ರೇಲ್ ಅಲ್ಲಿ ಏನು ಐರನ್ ಡೂಮ್ ಇತ್ತು ಡಿಫೆನ್ಸ್ ಸಿಸ್ಟಮ್, ಇದರಂತ ಡಿಫೆನ್ಸ್ ಸಿಸ್ಟಮ್ ಯಾವುದೂ ಇಲ್ಲ ಅಂತಂದ್ರು. ಡ್ರೋನ್ ಗಳಿಂದ ಹೊಡೆದಾಕಿದ್ರು ಅದನ್ನ. 25,000 ಕೋಟಿಯ ವೆಚ್ಚ ಅಂತ ಅದು. ಇಲ್ಲಿ ಅಮೆರಿಕಕ್ಕೆ ಯಾವತ್ತೋ ಗೊತ್ತಾಗ್ಬಿಡ್ತು ಈ ಯುದ್ಧದಿಂದ ನಾವು ಗೆಲ್ಲೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏಪ್ರಿಲ್ ಅಲ್ಲಿ ಇವರು ಸೀಸ್ ಫೈರ್ ಅನ್ನ ನಾಟಕ ಆಡಿದ್ರು. ಅದಾದ ನಂತರ ಎದುರಿಸೋಣ ಅಂತ, ಇರಾನ್ಗೆ ಎದುರಿಸೋಣ ಅಂತ ಕೆಲವು ಪ್ಲಾನ್ಗಳನ್ನ ಮಾಡಿದ್ರು. ಪಾಕಿಸ್ತಾನದಲ್ಲಿ ಏನು ಬಂದ್ಬಿಟ್ಟು ಒಪ್ಪಂದಕ್ಕೆ ಬಂದ್ರು, 2 ಸಾರಿ ಸಕ್ಸಸ್ ಆಗ್ಲಿಲ್ಲ. ಅದಾದ ನಂತರ ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿದ್ರು. ಇಲ್ಲ ಇವತ್ತು ರಾತ್ರಿಗೆ ನಿಮ್ಮ ಪವರ್ ಸಿಸ್ಟಮ್ ಎಲ್ಲದನ್ನು ಹೊಡೆದಾಕ್ತಿವಿ ಅಂತ ಹೇಳಿದ್ರು. ಬ್ರಿಡ್ಜ್ಗಳನ್ನ ಹೊಡೆದಾಕಿದ್ರು. ಆದ್ರೂ ಕೂಡ ಇರಾನ್ ಜಗ್ಗಲಿಲ್ಲ. ನಮ್ಮ ರಾಜರುಗಳು ಹೇಳ್ತಾ ಇದ್ರು, ಯುದ್ಧದಲ್ಲಿ ನೀನು ಸತ್ರೆ ಅದು ವೀರತ್ವ, ನೀನ್ ಎದುರ್ಕೊಂಡು ಓಡಿ ಹೋದ್ರೆ ಏಡಿ ಅಂತ. ಅದೇ ರೀತಿ ಇರಾನ್ ಇಲ್ಲಿ ಮೆಟ್ಟಿ ನಿಲ್ತ್ಕೊಂತು. 2 ದೊಡ್ಡ ದೊಡ್ಡ ದೇಶಗಳು, ಏನು ಆರ್ಮಿ ಸ್ಟ್ರಾಂಗ್ ಇರ್ತಕ್ಕಂಥ ದೇಶಗಳ ವಿರುದ್ಧ ಇರಾನ್ ಎದ್ದು ನಿಲ್ತು. ಇಲ್ಲಿ ವಿನ್ ಆಗಿದ್ದು ನೋಡ್ತಾ ಇದ್ರೆ ಇರಾನ್ ಅಂತಾನೆ ಹೇಳ್ಬೋದು. ಏನು 450 kgಯ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಏನು ನ್ಯೂಕ್ಲಿಯರ್ ಎನ್ರಿಚ್ ಮಾಡಿತ್ತು 450 kg, ಅದನ್ನು ಕೂಡ ಇವರು ಪಡೆಯೋದಕ್ಕಾಗ್ಲಿಲ್ಲ. ರೆಸ್ಯೂಮ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಇವ್ರ ಕೈಲಾಗ್ಲಿಲ್ಲ. ಕೆಲವೇ ದಿನಗಳಲ್ಲಿ ಹೊಸ ಸುಪ್ರೀಂ ಲೀಡರ್ ಬಂದು ಕುತ್ಕೊಂಡ್ರು, ಕಟ್ಟರ್ ಆಗಿ ಕುತ್ಕೊಂಡ್ರು. ಈ ಯುದ್ಧದಿಂದ ಅಮೆರಿಕ ಏನೂ ಸಾಧಿಸ್ಲಿಲ್ಲ. ವೆನಿಜುಲಾದ ರೀತಿ ಇಲ್ಲ ಅವ್ರನ್ನೇ ಕಿಡ್ನಾಪ್ ಮಾಡ್ಕೊಂಡ್ ಬರ್ಬೋದು ಅಂತ ಹೇಳಿದ್ರು. ಬಟ್ ಆಯತುಲ್ಲಾ ಅಲಿ ಖಮೀನಿ ಅವರು ಸೆಕೆಂಡ್ ಲೇಯರ್ ಲೀಡರ್ ರೆಡಿ ಮಾಡಿದ್ರು. ಅದು ಹೋದ್ರು ಕೂಡ ಥರ್ಡ್ ಲೇಯರ್ ಲೀಡರ್ ಗಳನ್ನ ಬೆಳೆಸಿದ್ರು. ಅವರು ಯಾವತ್ತೋ ಒಂದಿನ ಅಮೆರಿಕ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಅವರು ಊಹೆ ಮಾಡಿ ಇವೆಲ್ಲವನ್ನ ಅವರು ಸಾಯೋದಕ್ಕಿಂತ ಮುಂಚೆನೆ ಪ್ಲಾನಿಂಗ್ ಅನ್ನ ಮಾಡ್ಕೊಂಡಿದ್ರು. ಹೌದು, ಆ ದೇಶದಲ್ಲಿ ಸುಪ್ರೀಂ ಲೀಡರ್ಗೆ ವ್ಯತಿರಿಕ್ತ ಇದೆ. ಹಲವು ಜನರನ್ನ ಅವರು ಕೂಡ ಸುಟ್ಟು ಕೊಂದಿದ್ದಾರೆ. ಅವೆಲ್ಲ ಆಂತರಿಕವಾಗಿ ನಡೀತಕ್ಕಂಥ ಗಲಾಟೆಗಳು. ಸ್ನೇಹಿತರೆ, ಈ ಯುದ್ಧದಿಂದ ಇರಾನ್ ನಲ್ಲೂ ಕೂಡ ಹತ್ತತ್ರ 2,500ಕ್ಕಿಂತ ಹೆಚ್ಚು ಜನ ಮರಣ ಹೊಂದಿದ್ರು. ಅಮೆರಿಕದ ಸೈನಿಕರು ಕೂಡ ಏನು 150 ಜನ ಮರಣ ಹೊಂದಿದ್ರು. ಇಸ್ರೇಲ್ ಅಲ್ಲೂ ಕೂಡ ವಿಧ್ವಂಸ ಸೃಷ್ಟಿಯಾಗಿತ್ತು. ಅಲ್ಲಿ ಇಸ್ರೇಲ್ ಮತ್ತೆ ಲೆಬನಾನ್ಗೂ ಕೂಡ ಯುದ್ಧ ನಡೀತಿತ್ತು ಒಂದ್ ಸೈಡು. ಈ ರೀಸೆಂಟ್ ಆಗಿ 1 ವಾರದ ಹಿಂದೆ ನಮ್ಮ ಭಾರತದ ಹಡಗುಗಳ ಮೇಲೆ ಅಮೆರಿಕ ತನ್ನ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡ್ತು, ಇಂಜಿನ್ ರೂಮ್ಗಳಿಗೆ ಹೊಡಿತು. ಇದರಲ್ಲಿ 3 ಕೂಡ ಭಾರತಕ್ಕೆ ಸೇರಿದ ಹಡಗುಗಳೇ. ಇದರಲ್ಲಿ 3 ಜನ ಭಾರತೀಯರು ಮರಣ ಹೊಂದಿದ್ದು. ಈ 3 ಜನ ಕೂಡ ಇಬ್ಬರು ಇಂಜಿನಿಯರು, ಒಬ್ರು ಮೆಕ್ಯಾನಿಕಲ್. ವಿಶಾಖಪಟ್ಟಣದವರು ಕೂಡ ಮರಣ ಹೊಂದಿದ್ರು. ಆಮೇಲೆ ಹಿಮಾಚಲ ಪ್ರದೇಶದವರು ಕೂಡ ಮರಣ ಹೊಂದಿದ್ರು. ಇದನ್ನು ಕೂಡ ನಮ್ಮ ಮೋದಿ ಆಗ್ಲಿ ಫಾರಿನ್ ಮಿನಿಸ್ಟರ್ ಆಗ್ಲಿ ಕ್ವಶನ್ನೇ ಮಾಡ್ಲಿಲ್ಲ. ಇವರು ಬಂದು ಕೇಳುವಂತ ಪ್ರಶ್ನೆ ಏನಿಲ್ಲ. ಸದ್ಯಕ್ಕೆ ಜೂನ್ 19ಕ್ಕೆ ಏನು ಅಗ್ರಿಮೆಂಟ್ ಇದೆ, ಒಪ್ಪಂದ. ಈ ಯುದ್ಧ ಇಲ್ಲಿಗೆ ಕೊನೆಗೊಳ್ಳುವ ಸಾಧ್ಯತೆ ಇದೆ. ಈ ಯುದ್ಧ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಫೆಬ್ರವರಿ
1979ಕ್ಕಿಂತ ಮುಂಚೆ ಯಾವುದೇ ಸ್ಟ್ರೈಟ್ ಆಫ್ ಹಾರ್ಮೋನ್ಸ್ ಪ್ರಾಬ್ಲಮ್ ಕೂಡ ಇರಲಿಲ್ಲ. ಅವಾಗ ಬಂದಿದ್ದು $70 ಅಷ್ಟೇ ಒಂದು ಬ್ಯಾರೆಲ್ಗೆ. ಅದು ಒಂದು ಬ್ಯಾರೆಲ್ ಅಂತಂದ್ರೆ 120 ಲೀಟರ್ಗೆ ಒಂದು ಬ್ಯಾರೆಲ್ ಆಗುತ್ತೆ. ಅವಾಗ 70 ಇತ್ತು, ಈ ಯುದ್ಧ ಕೊನೆಗೊಳ್ಳುವ ಸಮಯದಲ್ಲಿ $110ಗೆ ಬಂದಿತ್ತು. ಈಗ ಏನು ಒಪ್ಪಂದ ಸ್ಟಾರ್ಟ್ ಆದ್ಮೇಲೆ $80ಗೆ ಇಳಿದಿದೆ. $1 ಇಂಡಿಯಾದ ಪ್ರೈಸ್ ಬಂದ್ಬಿಟ್ಟು $95. ಸದ್ಯ 19ನೇ ತಾರೀಕು ಏನು ಒಪ್ಪಂದ ಇದೆ, ಇವರು ಕೂಡ ಒಂದು 19 ಕಂಡೀಷನ್ ಹಾಕಿದ್ದಾರೆ. ಇರಾನ್ ಕೂಡ 14 ಕಂಡೀಷನ್ ಹಾಕಿದೆ. ಅದರಲ್ಲಿ ನಾವು ಸಫರ್ ಆಗಿದ್ವಿ, ನಮಗೆ ತುಂಬಾ ಹೊಡ್ತಾ ಬಿದ್ದಿದೆ, ನೀವು ಏನು ಯುದ್ಧದ ವೆಚ್ಚಗಳನ್ನು ನೀವು ಭರಿಸ್ಬೇಕು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹಾಳಾಗಿದೆ ಅದನ್ನು ಕೂಡ ಕೊಡಬೇಕು ಅಂತ ಇರಾನ್ ಪಟ್ಟು ಹಿಡಿದು ಕುಂತಿದೆ. ಇದಕ್ಕೆಲ್ಲ ಒಪ್ಪಿಗೆ ಸೂಚಿಸಿದ್ದಾರೆ ಎರಡು ಕಡೆಯವರು. ಇದಕ್ಕೆ ಇಸ್ರೇಲ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಯುದ್ಧದ ಒಪ್ಪಂದ ಇಸ್ರೇಲ್ಗೆ ಬೆಂಜಮಿನ್ ನೆತನ್ಗೆ ಇಷ್ಟ ಇಲ್ಲ, ಯಾಕಂದ್ರೆ ಅವ್ರು ಅಂದ್ಕೊಂಡಿದ್ದು ಇಲ್ಲಿ ಆಗಿಲ್ಲ. ನೋಡೋಣ 19ನೇ ತಾರೀಕು ಇದು ಅಗ್ರಿಮೆಂಟ್ ಏನಾಗುತ್ತೆ, ಇಸ್ರೇಲ್ ಬರುತ್ತಾ ಇಲ್ವಾ ಅದನ್ನು ಕೂಡ ಕಾದು ನೋಡೋಣ. ಇನ್ನೊಂದು ವಿಡಿಯೋ ಇದೇ ವಿಷಯವಾಗಿ 19ನೇ ತಾರೀಕು ಮಾಡ್ತೀನಿ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.